ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಜನಿವಾರ ಗಂಟು ಹಾಕುವ ಕ್ರಮವನ್ನು ನೋಡೋಣ. ಮೊದಲು ಜನಿವಾರ ಈ ರೀತಿ ಇರುತ್ತೆ. ಇದನ್ನು ನಾವು ಸರಿಯಾಗಿ ಬಿಡಿಸ್ಕೊಳ್ಬೇಕು. ಈಗ ಜನಿವಾರ ಬಿಡಿಸಿ ಆಮೇಲೆ ಗಂಟು ಹೇಗೆ ಹಾಕೋದಂತ ನೋಡೋಣ. ನೋಡಿ, ಜನಿವಾರನ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಜನಿವಾರ 3 ಎಳೆ ಇರುತ್ತೆ. ನೋಡಿ, 1 2 3 ಎಳೆ ಇದೆ. ಈಗ ಜನಿವಾರ ಕಟ್ಟಾಕಬೇಕಾದ್ರೆ 3 ರೀತಿಯ ಗಂಟನ್ನು ಹಾಕಬೇಕು. ಮೊದಲ ಗಂಟಿಗೆ ಸಮಕಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಎರಡು ತುದಿಯನ್ನು ಹಿಡ್ಕೊಂಡು ಒಂದೇ ಸಮ ಬರುವ ಹಾಗೆ ಮಾಡಬೇಕು. ಒಂದೇ ಸಮ ಬರೋ ಹಾಗೆ ಮಾಡಿ ಆಮೇಲೆ ಈ 3 ಎಳೆಗೂ ಸೇರಿಸಿ ಗಂಟನ್ನು ಹಾಕಬೇಕು. ಇದೀಗ ಸಮಕಟ್ಟು ಗಂಟಾಗಿದೆ. ಮುಂದಿನ ಗಂಟು ಪವಿತ್ರ ಕಟ್ಟ. ಈಗ ಪವಿತ್ರ ಕಟ್ಟ ಗಂಟನ್ನು ಹಾಕೋಣ. ಅದಕ್ಕೆ ಮೊದಲು ಈ ರೀತಿಯಾಗಿ ಹಿಡ್ಕೊಳ್ಬೇಕು. ಈಗ ಈ ರೀತಿಯಾಗಿ ಹಿಡ್ಕೊಂಡ್ಮೇಲೆ ಈ 2 ಎಳೆಯನ್ನು ಇದರ ಒಳಗಡೆ ಹಾಕಬೇಕು. ಈಗ 2 ಎಳೆಯನ್ನು ಹಾಕಿ ಈಗ ಇಲ್ಲಿ ಇನ್ನೊಂದು ಗಂಟಾಗಿದೆ ನೋಡಿ. ಇದು ಪವಿತ್ರ ಕಟ್ಟು. ಇದನ್ನು ಆದಷ್ಟು ಕೆಳಗಡೆ ಎಳಿಬೇಕು. ಈಗ ಮುಂದಿನ ಗಂಟು ಬ್ರಹ್ಮಗಂಟು. ಬ್ರಹ್ಮಗಂಟಿಗೆ ನೀವು ಹೀಗೆ ಮಾಡಿ ಹೀಗೆ ಹಿಡ್ಕೊಳ್ಳಿ. ಇದು ಎಲ್ಲಿಗೆ ಬೇಕೋ ಅಲ್ಲಿ ಹೀಗೆ ಎಳಿಬೋದು. ಇದನ್ನು ಸಮಕಟ್ಟು ಗಂಟು ಹತ್ರ ಎಳೆದು ಈ ಉಳಿದಿರುವ ತುದಿಯನ್ನು ಇದರ ಒಳಗೆ ಹಾಕಬೇಕು. ಹೀಗೆ ಪೂರ್ತಿ ಸುತ್ತಬೇಕು. ಪೂರ್ತಿ ಸುತ್ತಿದ ನಂತರ ಈ ಎಡಗೈಯನ್ನು ಹೀಗೆ ಬಿಟ್ಟರೆ ಇದು ಸರಿಯಾಗಿ ಅಲ್ಲಿಗೆ ಬಂದು ಕೂರ್ತದೆ. ಈಗ ಬ್ರಹ್ಮಗಂಟು ಆಗಿದೆ ನೋಡಿ. ಈ ರೀತಿ 3 ಗಂಟನ್ನು ಹಾಕುವುದನ್ನು ಜನಿವಾರ ಕಟ್ಟು ಹಾಕುವ ಕ್ರಮ ಅಂತ ಹೇಳ್ತಾರೆ. ಧನ್ಯವಾದಗಳು.